ಪ್ರೇಸ್ ದ ಲಾರ್ಡ್. ಪ್ರೇಸ್ ದ ಲಾರ್ಡ್. ದೇವರ ಮಕ್ಕಳೇ, ಈ ದಿನಕ್ಕಾಗಿ ನಾನು ಸ್ತೋತ್ರ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರನ್ನು ಬ್ಲೆಸ್ ಮಾಡ್ತಾ ಇದ್ದೀನಿ. ಬನ್ನಿರಿ ವಾಕ್ಯದ ಕಡೆಗೆ ಹೋಗೋಣ. ದೇವರ ನಾಮ ಮಹಿಮೆ ಪಡಿಸುತ್ತಾ ಎಲ್ಲರೂ ಚೆನ್ನಾಗಿದ್ದೀರ ದೇವರ ಕೃಪೆಯಿಂದ ನಾನು ನಂಬ್ತಾ ಇದ್ದೀನಿ. ಬನ್ನಿರಿ ಹೋಗೋಣ, ಆರಾಧನೆ ಮಾಡಿ ತಂದೆಯನ್ನು ಮಹಿಮೆ ಪಡಿಸ್ಬಿಟ್ಟು ಆಮೇಲೆ ವಾಕ್ಯದ ಕಡೆಗೆ ಹೋಗೋಣ. ದೇವರ ಮಕ್ಕಳೇ, ಹಲ್ಲೆಲೂಯಾ. ಕರ್ತಾದಿ ಕರ್ತನು ನಿನ್ನ ಸಾನ್ನಿಧ್ಯ ಎಳೆದು ಬರಲಿ ಏಸಪ್ಪ. ಕೃಪೆ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಹೌದು ದೇವರೇ, ನಿಮ್ಮ ಕೃಪೆ ಇಲ್ಲದೆ ಇದ್ದರೆ ನಾವು ಯಾರು ಈ ಲೋಕದಲ್ಲಿ ಬದುಕುವುದಕ್ಕೆ ಸಾಧ್ಯವಿಲ್ಲ ದೇವರೇ. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ನಾಮ ಮಹಿಮೆ ಹೊಂದಲಿ ರಾಜ. ಪರಿಶುದ್ಧಾತ್ಮನ ಕರದಲ್ಲಿ ನನ್ನನ್ನು ವಾಕ್ಯವನ್ನು ನೋಡುವವರನ್ನು ಒಪ್ಪಿಸಿಕೊಡ್ತಾ ಇದ್ದೀನಪ್ಪ. ಆಶೀರ್ವದಿಸು, ಅನುಗ್ರಹಿಸು. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಲಿ, ಜೀವವುಳ್ಳ ತಂದೆ. ಆಮೇನ್ ಆಮೇನ್. ಬನ್ನಿರಿ ಓದಿಕೊಳ್ಳೋಣ. ಕೀರ್ತನೆ 103 1 2 3 4 ಓದಿಕೊಳ್ಳೋಣವೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳನ್ನು ಒಂದನ್ನು ನೀನು ಮರೆತು ಬಿಡಬೇಡ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ನೋಡಿ, ಕರ್ತರು ಮಾಡಿರುವ ಉಪಕಾರಗಳನ್ನು ನಾವು ನೆನಪು ಮಾಡಿಕೊಂಡು ನಮಗೆ ಕೊಟ್ಟಿರುವ ಆರೋಗ್ಯ, ಆಯಸ್ಸು, ಬಲವೇ ದೊಡ್ಡದು. ಇಲ್ಲದೇ ಈ ಲೋಕದಲ್ಲಿ ನಾವು ಜೀವನ ಮಾಡೋಕ್ಕಾಗೋದಿಲ್ಲ ದೇವರ ಮಕ್ಕಳೇ. ಹಾಗಾದರೆ ದೇವರನ್ನು, ದಾವೀದನು ಯಾವ ರೀತಿಯಲ್ಲಿ ಪರಲೋಕ ತಂದೆಯನ್ನು ಮಹಿಮೆ ಪಡಿಸ್ತಾ ಇದ್ರು, ಅದೇ ರೀತಿಯಲ್ಲಿ ನಾವು ಮಹಿಮೆ ಪಡಿಸಬೇಕು. ನಮ್ಮ ಆತ್ಮ ಕೇಳಬೇಕು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ನಾಮವನ್ನು ಸ್ತುತಿಸಿ ಕೊಂಡಾಡು, ಒಂದು ಕಾಲಕ್ಕೂ ಆತನ ಉಪಕಾರವನ್ನು ನೀನು ಮರಿಬೇಡ ಅಂತ ಹೇಳಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ, ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ನೋಡಿ, ದೇವರ ಮಕ್ಕಳಾಗಿರುವ ನಾವು, ದೇವರೇನು ಮಾಡ್ತಾರಂತೆ, ನಮಗೆ ಹದ್ದಿಗೆ ಬರುವಂತೆ ಯೌವನವನ್ನು ಮಾಡ್ತಾರೆ ಅಂತ. ನಾವು ಆ ರೀತಿ ಬಳಲೋದಿಲ್ಲ, ಬೀಳೋದಿಲ್ಲ, ಯಾವಾಗಲೂ ಬಲದಿಂದ ಇರಲು ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಯೆಹೋವನು ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ನೋಡಿ, 1ರಿಂದ 7ರವರೆಗೂ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ದೇವರು ಹೇಳ್ತಾ ಇದ್ದಾರೆ, ನೀತಿಯಾಗಿ ನಡ್ಕೊಳ್ಳುವವರನ್ನು, ಕುಗ್ಗಿ ಹೋದವರ ನ್ಯಾಯ ನಾನು ತೀರಿಸ್ತೀನಿ. ಯಾರು ನಿಮಗೆ ದ್ರೋಹ ಮಾಡಿದರೆ ಅದರ ಬಗ್ಗೆ ನಿಮ್ಗೆ ತೀರಿಸಿ ನಿಮ್ಮನ್ನು ಕಾಪಾಡ್ತೀನಿ ಅಂತ ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗಾದರೆ ದಾವೀದನನ್ನು ಕಾಪಾಡಿದ ದೇವನು ನಮ್ಮನ್ನು ಕಾಪಾಡುವ ದೇವನಾಗಿದ್ದಾನೆ ದೇವರ ಮಕ್ಕಳೇ. ಇದನ್ನು ನಂಬುವವರು ಕರಗಳನ್ನೆತ್ತಿ ಜಯಘೋಷ ಮಾಡ್ರಿ. ಹಾಗಾದರೆ ಮೋಶೆಯ ಮಾರ್ಗಗಳನ್ನು, ಇಸ್ರಾಯೇಲರನ್ನು ಯಾವ ರೀತಿಯಲ್ಲಿ ದೇವರು ಕರೆದುಕೊಂಡು ಹೋದರು, ಆ ರೀತಿ ಕೊನೆ ಕಾಲದಲ್ಲಿ ನನ್ನನ್ನು, ನಿಮ್ಮನ್ನು, ನಮ್ಮ ಕುಟುಂಬಗಳನ್ನು ಕರೆದುಕೊಂಡು ಹೋಗಲು ಶಕ್ತನಾಗಿದ್ದಾನೆ ನಮ್ಮ ದೇವರು. ನಮ್ಮ ದೇವರು ಕಲ್ಲು ಬೊಂಬೆಗಳಲ್ಲ, ಜೀವವುಳ್ಳ ದೇವರು, ನಮ್ಮಲ್ಲಿ ವಾಸ ಮಾಡುವ ದೇವರು. ನಾವು ಆತನಿಗೆ ಆಲಯವಾಗಿದ್ದೇವೆ. ನಂಬುತ್ತೀರ ದೇವರ ಮಕ್ಕಳೇ? ನಂಬಿ ಈ ವಾರದಲ್ಲಿ ದೇವರು ಈ ವಾಕ್ಯಗಳನ್ನು ನಿಮಗೆ ಕೊಟ್ಟಿದ್ದಾರೆ. 1ರಿಂದ 7ವರೆಗೂ 103 ಕೀರ್ತನೆ ಬರೆದಿಟ್ಕೊಂಡು ಧ್ಯಾನ ಮಾಡಿರಿ. ಸಂತೋಷದಿಂದ ಆಲಯಕ್ಕೆ ಓಡ್ರಿ ದೇವರ ಮಕ್ಕಳೇ. ಅರ್ಥ ಆಯ್ತಾ? ದೇವರ ನಾಮ ಮಹಿಮೆ ಹೊಂದಲಿ. ಅಷ್ಟೇ. ನಾವು ತಗ್ಗಿಸೋಣ. ಹಲ್ಲೆಲೂಯಾ. ಕೊನೆಯದಾಗಿ ಕರ್ತನ ನಾಮ ಮಹಿಮೆ ಪಡಿಸುತ್ತಾ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ದೇವರೇ ಮನ್ನಿಸು ರಾಜ. ಕರ್ತಾವೇ ಸ್ತೋತ್ರ. ನಿನ್ನ ನಾಮ ಮಹಿಮೆ ಎಂದರೆ ಯೆಹೋವ ರಾಫಾ ನಿಮಗೆ ಸ್ತೋತ್ರ, ಯೆಹೋವ ನಿಸ್ಸಿ ನಿಮಗೆ ಸ್ತೋತ್ರ, ಯೆಹೋವ ಶಮ್ಮ ನಿಮಗೆ ಸ್ತೋತ್ರ, ಯೆಹೋವ ಈರೇ ನಿಮಗೆ ಸ್ತೋತ್ರ. ಎಲ್ಲ ಸ್ತುತಿಗನ ಮಹಿಮೆ ನಿಮಗೊಬ್ಬನಿಗೆ ಸಲ್ಲಬೇಕಪ್ಪ. ನನ್ರಿ ರಾಜ, ನನ್ರಿ ರಾಜ ನಲ್ಲವರೇ, ನನ್ರಿ ರಾಜ, ನನ್ರಿ ರಾಜ ನಲ್ಲವರೇ. ನೋಡಿ, ಕರ್ತಾವೇ ಸ್ತೋತ್ರ ಸ್ವಾಮಿ. ದೇವರಿಗೆ ಸದಾ ಕೃತಜ್ಞತೆ ನಾವು ಹೇಳ್ತಾ ಇರಬೇಕು. ತಗ್ಗಿಸೋಣ ದೇವರ ಮುಂದೆ. ಕರ್ತನ ನಾಮ ಮಹಿಮೆ ಹೊಂದಲಿ. ಈ ವಾಕ್ಯ, ಈ ಸೇವೆಯ ಮೂಲಕವಾಗಿ ನಾವು ತಗ್ಗಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಮಹಿಮೆ ನಿಂಗೊಬ್ಬರಿಗೆ ಸಲ್ಲಬೇಕು ನನ್ನ ಜೀವವುಳ್ಳ ತಂದೆಯೇ. ಆಮೇನ್ ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸಂತೋಷದಿಂದ ಆಲಯಕ್ಕೆ ಹೋಗೋಣವೇ. ಬನ್ನಿರಿ. ಆಮೇನ್. ಥ್ಯಾಂಕ್ ಯು ದೇವರ ಮಕ್ಕಳೇ.